ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಯುಗಾದಿ ಪಾಡ್ಯದ ಹಿನ್ನೆಲೆ ಮತ್ತು ಆಚರಣೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಬೇಂದ್ರೆಯವರ ಕವಿವಾಣಿಯಂತೆ ಹೊಸ ಸಂವತ್ಸರ ಹರ್ಷದಾಯಕವಾಗಿರಲಿ ಎಂದು ಸಂಭ್ರಮದಿಂದ ಖುಷಿಯಾಗಿ ಆಚರಿಸುವ ಹಬ್ಬವೇ ಯುಗಾದಿ. ಯುಗ ಅಂದರೆ ಹೊಸ ವರ್ಷ, ಆದಿ ಅಂದರೆ ಆರಂಭ. ಋತುನಾಂ ಕುಸುಮಾಕರ ಎಂಬ ಭಗವದ್ಗೀತೆಯ ವಾಣಿಯಂತೆ ಋತುಗಳ ರಾಜ ವಸಂತನ ಶುಭಾಗಮನದ ದಿನವೇ ಯುಗಾದಿ. ಈ ದಿನ ಪ್ರಪಂಚ ಸೃಷ್ಟಿಯಾದ ದಿನ ಎಂದು ಹೇಳುತ್ತಾರೆ. ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ, ಶುಕ್ಲ ಪಕ್ಷೆ ಸಮಗ್ರಂತು ತದಾ ಸೂರ್ಯೋದಯೇ ಸತಿ. ಬ್ರಹ್ಮನು ಈ ಜಗತ್ತನ್ನು ಚೈತ್ರ ಶುದ್ಧ ಪ್ರತಿಪದೇ ದಿನ ಸೂರ್ಯೋದಯ ಕಾಲಕ್ಕೆ ಸೃಷ್ಟಿಸಿದನು. ಆ ದಿನವೇ ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷಾಧಿಪತಿಗಳನ್ನು ಸೃಷ್ಟಿಸಿ ಕಾಲಗಣನೆ ಆರಂಭಿಸಿದ. ಹಿಂದೂಗಳಿಗೆ ಯುಗಾದಿ ಯುಗದ ಆದಿಯ ದಿನ. ಈ ಹಬ್ಬ ಯಾವ ವಾರ ಬರುತ್ತದೆಯೋ ಆ ವಾರಾಧಿಪತಿ ಆ ವರ್ಷದ ರಾಜ. ಭಾನುವಾರ ಬಂದರೆ ರವಿ ಅಂದರೆ ಸೂರ್ಯ ವರ್ಷದ ರಾಜನಾಗುತ್ತಾನೆ. ವರ್ಷದ ಆರಂಭದ ಸ್ಥಿತಿಯಲ್ಲಿ ಪೂರ್ತಿ ವರ್ಷದ ಸುಖ ದುಃಖದ ಪ್ರತೀಕವೆಂದು ಭಾವಿಸಿ ವರ್ಷಫಲವನ್ನು ಹೇಳುತ್ತಾರೆ. ಪುರಾಣಗಳ ಪ್ರಕಾರ ಕ್ರಿಸ್ತಶಕ 5ನೇ ಶತಮಾನದಲ್ಲಿದ್ದ ಪ್ರಸಿದ್ಧ ಖಗೋಳ ವಿಜ್ಞಾನಿ ವರಾಹ ಮಿಹಿರಾಚಾರ್ಯರು ಚೈತ್ರ ಶುದ್ಧ ಪಾಡ್ಯ ಹೊಸ ವರ್ಷವೆಂದು ದೃಢಪಡಿಸಿದ್ದಾರೆ. ಆದಿತ್ಯ ತನ್ನ ಕಿರಣಗಳನ್ನು ಮೊದಲ ಬಾರಿ ಭೂಮಿಗೆ ಸ್ಪರ್ಶಿಸಿದ ದಿನವೂ ಆಗಿದೆ. ಸಾಮಾಜಿಕ ಸಾಮರಸ್ಯ ದೃಷ್ಟಿಯಿಂದಲೂ ಈ ಹಬ್ಬ ಪ್ರಮುಖವಾಗಿದೆ. ಎಲ್ಲರ ಮನೆಯ ಮುಂದೆ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಮಾವು ಬೇವಿನ ತಳಿರು ತೋರಣಗಳಿಂದ ಅಲಂಕರಿಸುತ್ತಾರೆ. ಮಂಗಳ ಸ್ನಾನ ಮಾಡಿ ಕುಂಕುಮವಿಟ್ಟು ಹೊಸ ಬಟ್ಟೆ ಧರಿಸಿ ಇಷ್ಟ ಮಿತ್ರರ ಜೊತೆಗೂಡಿ ಹೋಳಿಗೆ ಪಾಯಸದ ಸುಗ್ರಾಸ ಭೋಜನ ಸವಿದು ಸಂಭ್ರಮಿಸುತ್ತಾರೆ. ಯುಗಾದಿ ಹಬ್ಬದ ದಿನ ಊರಿಗೆ ಊರೇ ಸಂಭ್ರಮಿಸುತ್ತದೆ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂದ ಲಭಕ್ಷಣಂ. ಈ ಸ್ತೋತ್ರವನ್ನು ಹೇಳಿ ಆಶೀರ್ವಾದ ಮಾಡುತ್ತಾರೆ. ಬೇವು ಬೆಲ್ಲ. ಮನುಷ್ಯನ ಶರೀರಕ್ಕೆ ತಂಪು ನೀಡುವ ಬೇವೂ ಬೇಕು, ಉಷ್ಣ ಪ್ರಧಾನ ಬೆಲ್ಲವೂ ಬೇಕು. ಆಯುರ್ವೇದದ ಪ್ರಕಾರ ವಸಂತ ಋತುವಿನಲ್ಲಿ ಉಂಟಾಗುವ ವಾತ, ಕಫ, ಪಿತ್ತದಂಥ ಕಾಯಿಲೆಗಳಿಗೆ ಬೇವು ಬೆಲ್ಲ ಸಿದ್ಧೌಷಧ. ಹಾಗೆ ಸುಖೇ ದುಃಖೇ ಸಮೇ ಕೃತ್ವ ಲಾಭೌ ಜಯೌ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ಸುಖ ದುಃಖಗಳ ಸಮರಸವೇ ಜೀವನ. ದ್ವೇಷವನ್ನು ಮೆಟ್ಟಿ ಪ್ರೀತಿಯನ್ನು ಬೆಳೆಸಬೇಕು. ಭೂತಕಾಲದ ಕಹಿ ಅನುಭವ ಭವಿಷ್ಯದ ಸಿಹಿ ಅನುಭವಕ್ಕೆ ನಾಂದಿಯಾಗಬೇಕು ಎಂದು ಸದುದ್ದೇಶದಂತೆ ಬೇವು ಬೆಲ್ಲ ಇಂತಹ 10 ಹಲವು ಸಂಕೇತಗಳಿಂದ ಕೂಡಿದೆ. ಕವಿ ಕುವೆಂಪುರವರ ವಾಣಿಯಂತೆ ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ಬಲ್ಲಿದರೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಬೆಟ್ಟದೊಡೆಯ ಮಲ್ಲಯ್ಯನ ದಯೆ ಇದ್ದರೆ ಭಯವಿಲ್ಲ ಎಂಬ ಕವಿ ವಾಣಿಯಂತೆ ಬೇವು ಅದರಕ್ಕೆ ಕಹಿ ಉದರಕ್ಕೆ, ಸಿಹಿ ಬೇವಿನ ಕಹಿಯ ಅನುಭವವಿಲ್ಲದವರಿಗೆ ಸಿಹಿಯ ಮಹತ್ವ ತಿಳಿಯದು. ಬೇವು ಬೆಲ್ಲ ನಮ್ಮ ಜೀವನದ ಉದ್ದಕ್ಕೂ ಕಾಣುವ ಸುಖ ದುಃಖ, ಹಗಲು ರಾತ್ರಿ, ನೋವು ನಲಿವು, ಪ್ರೀತಿ ದ್ವೇಷಗಳ ಸಂಕೇತವಾಗಿದೆ. ಬಿದಿಗೆ ಚಂದ್ರನ ದರ್ಶನ. ಯುಗಾದಿ ಹಬ್ಬ ಪಾಡ್ಯದ ಮರುದಿನವೇ ಬಿದಿಗೆ. ಬಿದಿಗೆ ದಿನ ಚಂದ್ರ ದರ್ಶನ ಮಾಡಿದರೆ ಶುಭದಾಯಕ. ಚೌತಿ ಚಂದ್ರನನ್ನು ನೋಡಬೇಡ, ಬಿದಿಗೆ ಚಂದ್ರನನ್ನು ಬಿಡಬೇಡ ಎಂಬ ಮಾತಿದೆ. ಹಾಗೆ ಯುಗಾದಿ ಬಿದಿಗೆ ಚಂದ್ರನ ದರ್ಶನ ಮಾಡಿದರೆ ವರ್ಷವೆಲ್ಲ ಸುಖಕರವಾಗಿರುತ್ತಾರೆ. ಬಿದಿಕೇರಿನ ಚಂದ್ರ ಕಾಣುವುದು ಕಷ್ಟ. ಒಂದು ಕಡ್ಡಿ ಗಾತ್ರ ಇರುತ್ತಾರೆ. ಆದರೂ ಆ ಚಂದ್ರನನ್ನು ಹುಡುಕಿ ನೋಡಿ ದರ್ಶನ ಮಾಡಿ ನಾವು ಧರಿಸಿದ ಬಟ್ಟೆಯಿಂದ ಒಂದು ಎಳೆ ತೆಗೆದು ಚಂದ್ರನಿಗೆ ಸಮರ್ಪಿಸಿದರೆ ಆ ವರ್ಷವೆಲ್ಲ ಸುಖ ಸಮೃದ್ಧ ತುಂಬಿರುತ್ತದೆ. ಸೂರ್ಯನು ಮೇಷರಾಶಿ ಪ್ರವೇಶಿಸುವ ದಿನ ಸೌರಮಾನ ಯುಗಾದಿ ಎಂದು ಆಚರಿಸುತ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದ ಈ ಹಬ್ಬದಲ್ಲಿ ಬೇವಿನ ಚಿಗುರು ಹೂಗಳನ್ನು ಬೆಲ್ಲದ ಜೀರಿಗೆಯೊಂದಿಗೆ ಮಿಶ್ರಣ ಮಾಡಿ ಪ್ರಸಾದವಾಗಿ ಸೇವಿಸುವುದು ಧಾರ್ಮಿಕವಾಗಿಯೂ ವೈದ್ಯಕೀಯವಾಗಿಯೂ ಮಹತ್ವದ್ದಾಗಿದೆ. ನಾವು ವಾಸಿಸುವ ಭೂಮಿ ಧರ್ಮಕ್ಷೇತ್ರವೂ ಹೌದು, ಕರ್ಮಕ್ಷೇತ್ರವೂ ಹೌದು. ನಮ್ಮ ಒಳಿತಿಗಾಗಿ, ಸುಖ ಸಂತೋಷಕ್ಕಾಗಿ, ಸಂಘಟನೆಗಾಗಿ ಒಂದು ಬಾಂಧವ ಮಿತ್ರರೊಂದಿಗೆ ಬೆರೆಯಲು ಇಂತಹ ಹಲವು ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ತರುತ್ತಿದೆ. ಎಲ್ಲ ನಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಈ ವರ್ಷ ಶುಭವಾಗಲಿ. ನಿಮ್ಮ ಕುಟುಂಬ ಸಂತೋಷದಾಯಕವಾಗಿರಲೆಂದು ಹಾರೈಸುತ್ತೇವೆ.
ಸುದ್ದಿ ಸಂಗ್ರಹ ಜಿಬಿ ಹಾವೇರಿ, ನಿರೂಪಣೆ ನಾಗಸುಮನ್ ಟಿಡಿ. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು.